ಮುದ್ಗಲ್ ಪಟ್ಟಣದ 2 ಕೇಂದ್ರಗಳು ಸೇರಿದಂತೆ ತಾಲೂಕಿನಾದ್ಯಂತ ನಡೆಯುತ್ತಿರುವ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಲ್ಲಿ ಅಚ್ಚುಕಟ್ಟಾಗಿ ಪರೀಕ್ಷೆಗಳು ನಡೆದಿವೆ. ಪಟ್ಟಣದಲ್ಲಿ ಮೊದಲ ದಿನ ನಡೆದ ಕನ್ನಡ ವಿಷಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ವರದಿಯಾದ ಪ್ರಕರಣ ನಮ್ಮ ತಾಲೂಕಿನಲ್ಲಿ ನಡೆದಿಲ್ಲ. ವಿದ್ಯಾರ್ಥಿಗಳು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಲಿಂಗಸಗೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಹುಂಬಣ್ಣ ರಾಠೋಡ್ ಹೇಳಿದರು. ಅವರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸೀಕ್ರೆಟ್ ಹಾರ್ಟ್ ಪ್ರೌಢಶಾಲೆಯಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮಾತನಾಡಿದರು. ರಾಜ್ಯಾದ್ಯಂತ ಪರೀಕ್ಷಾ ಕೇಂದ್ರಗಳಲ್ಲಿ ಮಂಡಳಿಯ ಆದೇಶದಂತೆ ವೆಬ್ ಕ್ಯಾಮೆರಾ, ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ನಡೆಯಲು ಸಾಧ್ಯವಾಗದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ವರದಿ ಪ್ರಕಟವಾದ ವಿಷಯವನ್ನು ಆಧರಿಸಿ ಪಟ್ಟಣದ 2 ಕೇಂದ್ರಗಳ ಮುಖ್ಯಸ್ಥರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಅದಕ್ಕೆ ಲಿಖಿತವಾಗಿ ಉತ್ತರವನ್ನು ಕೂಡ ಪಡೆಯಲಾಗಿದೆ. ಯಾವುದೇ ರೀತಿಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿಲ್ಲವೆಂಬ ಉತ್ತರವನ್ನು 2 ಕೇಂದ್ರಗಳ ಮುಖ್ಯಸ್ಥರು ನೀಡಿದ್ದಾರೆ. ಆದರೂ ಕೂಡ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನು ರವಾನಿಸಲಾಗಿದ್ದು ತನಿಖೆಯ ನಂತರ ಮಾಹಿತಿ ನಿಖರವಾಗಿ ಲಭ್ಯವಾಗಲಿದೆ. ಕಳೆದ ಬಾರಿ ಕೂಡ ಇದೇ ರೀತಿಯ ವಿಷಯ ಬೆಳಕಿಗೆ ಬಂದಿತ್ತು. ಆದರೆ ಅದು ನಮ್ಮಲ್ಲಿ ನಡೆದಿಲ್ಲವೆಂದು ಸಾಬೀತಾಗಿತ್ತು. ನಾನು ಕೂಡ 2 ಕೇಂದ್ರಗಳಲ್ಲಿ ಪರಿಶೀಲನೆ ಮಾಡಿದ್ದು ಎಲ್ಲವೂ ಅಚ್ಚುಕಟ್ಟಾಗಿ ನಡೆದಿದ್ದು ವಿದ್ಯಾರ್ಥಿಗಳು ನಿರ್ಭಯವಾಗಿ ಪರೀಕ್ಷೆಯನ್ನ ಬರೆಯಬೇಕು ಎಂದು ಹೇಳಿದರು. 2 ಕೇಂದ್ರಗಳು ಸೀಕ್ರೆಟ್ ಹಾರ್ಟ್ ಮತ್ತು ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಪರೀಕ್ಷೆ ಸುರಕ್ಷತೆ ದೃಷ್ಟಿಯಿಂದ ನಡೀತಾ ಇದ್ದಾವೆ. ಎಲ್ಲ ಕಡೆ ಪ್ರಶ್ನೆ ಪತ್ರಿಕೆ ಹಂಚಿಕೆ ಆಗಿದೆ, ಉತ್ತರ ಪತ್ರಿಕೆ ಹಂಚಿಕೆ ಆಗಿದೆ. ಪರೀಕ್ಷೆ ಸುರಕ್ಷಿತವಾಗಿ ಎಲ್ಲ ಕೊಠಡಿಯಲ್ಲಿ ಸಿಸಿ ಕ್ಯಾಮ್ರಾ ಆನ್ ಆಗಿದೆ. ಎಲ್ಲ ಪರಿಶೀಲನೆ ಮಾಡಿ ಈ ಪರೀಕ್ಷಾ ಕೇಂದ್ರ ಅತ್ಯಂತ ಅಚ್ಚುಕಟ್ಟಾಗಿ ಸುರಕ್ಷಿತವಾಗಿ ನಡೀತಾ ಇದೆ. ನಮ್ಮ ಜಿಲ್ಲೆ ಅಥವಾ ಲಿಂಗಸೂರು ತಾಲೂಕು ಮುದ್ಗಲ್ ಕೇಂದ್ರದ ಅಲ್ಲೇ ಅಲ್ಲ, ಅದು ಎಲ್ಲಿ ನಾವೆಲ್ಲ ವೆರಿಫೈ ಮಾಡಿ ನಿನ್ನೆ ಎಲ್ಲ ನಮ್ಮ ಸಂಬಂಧಪಟ್ಟ ಎಲ್ಲ ಈ 2 ಕೇಂದ್ರದ 8 ಜನನನ್ನು ಕರೆಸಿ ವಿಚಾರಿಸಿದ್ವಿ. ಅವ್ರ ಲಿಖಿತ ಹೇಳಿಕೆ ಪಡ್ಕೊಂಡಿದ್ವಿ. ನಾವು ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ವಿ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಈ ಕೇಂದ್ರದಂತೂ ಅಲ್ಲೇ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಲಿಖಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನೇ ವರದಿ ಮಾನ್ಯ ಉಪನಿರ್ದೇಶಕರಿಗೆ ಕಳಿಸ್ಕೊಟ್ಟಿದ್ವಿ. ಅದು ಅವ್ರ ಪತ್ತೆ ಹಚ್ಚೋದು, ಅದು ಬಾರ್ಕೋಡು ಅವೆಲ್ಲ ಇರ್ತವೆ, ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು. ಈಗ ಕಳೆದ ಸಾಲಿನಲ್ಲಿ ನಿಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಮಾಹಿತಿ ಶೀಘ್ರವಾದ ಮಾಹಿತಿ ಇತ್ತು. ಡವಳಗಿದ್ದು ಬಂದು ಮುದ್ಗಲ್ದಲ್ಲಿ ಇದು ಆಗಿತ್ತು. ಆ ರೀತಿಯಾಗಿ ಬೇರೆ ಜಿಲ್ಲೆದು ಅಥವಾ ಬೇರೆ ಕಡೆಯಿಂದ ಬಂದು ನಮ್ಮ ತಾಲೂಕಿನಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಹರಿದಾಡಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಆದರೆ ನಮ್ದಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಕೇಂದ್ರದ ಅಧೀಕ್ಷಕ ರಾಜಾ ಸಾಬ್, ಸಿಆರ್ಪಿ ರಾಮಚಂದ್ರ ಡಬಳೆ ಇದ್ದರು.